मन्मना भव मद्भक्तो मद्याजी मां नमस्कुरु मामे वैश्यसि युक्त्येवम् आत्मानं मत्परायणः मन्मनाः भव मन्मनाः ಅಂತ ವಿಸರ್ಗ ಲೋಪ ಆಗಿದೆ ಮದ್ಭಕ್ತಃ ಮದ್ಯಾಜಿ ಮದ್ಯಾಜಿ ಮಾಂ ನಮಸ್ಕುರು ಮಾಂ ಏವ ಯೇಷ್ಯಸಿ ಯುಕ್ತ್ವಾ ಏವಂ ಆತ್ಮಾನಂ ಮತ್ಪರಾಯಣಃ ಅಂದ್ರೆ ಮಾಮೇವ ಯೇಷ್ಯಸಿ ಮಾಮೇವ ಯೇಷ್ಯಸಿ ಸೂತ್ರಕರ್ತ ಏನು ನನ್ನನ್ನು ಹೊಂದುತ್ತೀಯ ನನ್ನನ್ನು ಹೊಂದೋದು ಅಂದ್ರೆ ನನ್ನ ಅನುಗ್ರಹ ಸಂಪಾದನೆ ಮಾಡ್ತೀಯ ನಾನು ಕರುಣಿಸುವಂತ ಮೋಕ್ಷವನ್ನ ಪಡೆಯುತ್ತೀಯ ಅಂತ ಅರ್ಥ ಅದಕ್ಕೇನು ನಮ್ಮಲ್ಲಿ ಅರ್ಹತೆಗಳು ಬೇಕು ಕೆಲವೊಂದನ್ನ ಪಡಿಬೇಕು ಅಂದ್ರೆ ಕೆಲವೊಂದು ಅರ್ಹತೆ ಬೇಕು ಅರ್ಹತೆ ಇದ್ದೇ ದೇವರು ನಮಗೇನನ್ನು ಕೊಡೋದಿಲ್ಲ ಹಾಗೆ ನಾವು ದೇವರ ಅನುಗ್ರಹ ಸಂಪಾದನೆ ಮಾಡಬೇಕು ಮೋಕ್ಷಕ್ಕೆ ಹೋಗಬೇಕು ಬಂಧನಗಳ ಬಿಡುಗಡೆ ಆಗಬೇಕು ಅಂದ್ರೆ ಕೆಲವೊಂದು ಅರ್ಹತೆ ಬೇಕು ಅದೇನೇನು ಅರ್ಹತೆ ಸಂಪಾದನೆ ಮಾಡ್ಲಿಕ್ಕೆ ನಾವು ಒಂದಷ್ಟು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಏನು ಅಂತಂದ್ರೆ ಮೊದಲಿಗೆ ಮನ್ಮನಾಹ ಭವ ಮಯಿ ಮನಃ ಯಸ್ಯ ಸಹ ಮನ್ಮನಾಹ ನನ್ನಲ್ಲೇ ಮನಸ್ಸಿಡುವವನಾಗು ನಮಗೆ ವಿಚಾರ ಮಾಡ್ಲಿಕ್ಕೆ ಮನಸ್ಸಲ್ಲಿ ಬೆಳಕು ಹಾಕ್ಲಿಕ್ಕೆ ಬೇಕಾದಷ್ಟಿರುತ್ತೆ ಆದ್ರೆ ಮುಖ್ಯವಾಗಿ ನಾವು ಯಾವುದರ ಬಗ್ಗೆ ಕೇಂದ್ರೀಕೃತರಾಗಬೇಕು ಅಂದ್ರೆ ಭಗವಂತನ ವಿಚಾರಗಳ ಬಗ್ಗೆ ಮಾತ್ರ ಕೇಂದ್ರೀಕೃತರಾಗಬೇಕು ಯಾವುದನ್ನು ಅತಿಯಾಗಿ ತಲೆಗೆ ಹಚ್ಕೊಂಡು ತಲೆ ಕೆಡಿಸ್ಕೊಳ್ಬಾರ್ದು ತಲೆ ಕೆಡಿಸ್ಕೊಳ್ಳೋದ್ರಿಂದ ನಮ್ಮ ತಲೆ ಹಾಳಾಗತ್ತೆ ನಮ್ಮ ಆರೋಗ್ಯ ಹಾಳಾಗತ್ತೆ ಹೊರತು ಮತ್ತೇನಾಗೋದಿಲ್ಲ ಅದ್ರ ಬದಲು ನಾವೇನೇನೋ ತಲೆಗೆ ಹಚ್ಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಅನ್ನೋದು ನಮಗೆಲ್ಲ ಅನುಭವ ಸಿದ್ಧವಾಗಿದೆ ಯಾಕೆ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಬೇಕು ಅದರ ಬದಲು ಮನಸ್ಸಿನಲ್ಲಿ ಬೇರೆ ಯಾವ ವಿಚಾರಗಳಿಗೂ ಜಾಗವನ್ನು ಕೊಡದೇನೆ ಕೇವಲ ಭಗವಂತನ ವಿಚಾರಗಳಿಗೆ ಮಾತ್ರ ಜಾಗವನ್ನು ಮೀಸಲಿಟ್ಟು ಬೇರೆ ವಿಚಾರಗಳು ಎಷ್ಟು ಅಷ್ಟರಲ್ಲೇ ನಾವಿದ್ದುಕೊಂಡು ನಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಂಡು ಜೀವನವನ್ನ ಹಾಳು ಮಾಡಿಕೊಂಡು ಸಾಧನಾ ಮಾರ್ಗದಿಂದ ಕೆಳಗೆ ಬರೋದಕ್ಕಿಂತಲೂ ಕೂಡ ಮನ್ಮನಾಹ ಭವ ನನ್ನಲ್ಲಿ ನಿನ್ನ ಮನಸ್ಸನ್ನಿಡು ಅದರಿಂದ ಕೆಟ್ಟದಂತೂ ಇಲ್ಲ ತಾನೆ ಕೆಟ್ಟಂತೂ ಎಲ್ಲರಿಗೆ ಈಗ ದೇವರ ಕಥೆಯನ್ನು ನಿರಂತರವಾಗಿ ಕೇಳೋದ್ರಿಂದ ಭಗವಂತನ ನಾಮಸ್ಮರಣೆ ನಿರಂತರವಾಗಿ ಮಾಡೋದ್ರಿಂದ ಯಾರಿಗಾರು ಕೆಟ್ಟದಾಗಿದೆ ಖಂಡಿತವಾಗಿ ಕೆಟ್ಟದಾಗೋದಿಲ್ಲ ಅಷ್ಟು ಮಾತ್ರ ಒಳ್ಳೇದಾಗೇ ಆಗತ್ತೆ ಒಳ್ಳೇದಾಗುತ್ತೋ ಇಲ್ವೋ ಅಂತ ನಮ್ಗೆ ಸಂದೇಹ ಇದ್ರೂ ಕೂಡ ಕೆಟ್ಟದಂತೂ ಆಗೋದಿಲ್ಲ ಅದರಿಂದಾಗಿ ಮನ್ಮನಾಹ ಭವ ನನ್ನಲ್ಲಿ ಮನಸ್ಸಿಡಬೇಕು ಅಂತಾದ್ರೆ ಮೊದಲು ಭಕ್ತನಾಗ್ಬೇಕು ದೇವರಲ್ಲಿ ಭಕ್ತಿ ಇದ್ರೆ ಮಾತ್ರ ದೇವರಲ್ಲಿ ಮನಸ್ಸಿಡ್ಲಿಕ್ಕೆ ಸಾಧ್ಯ ಸುಮ್ಮನೆ ದೇವರಲ್ಲಿ ನಾವು ಮನಸ್ಸನ್ನೇ ಕೇಂದ್ರೀಕರಿಸ್ಲಿಕ್ಕೆ ಆಗೋದಿಲ್ಲ ಮೊದಲು ಭಗವಂತ ಸರ್ವೋತ್ತಮ ಭಗವಂತನ ಅಧೀನರು ನಾವು ಭಗವಂತ ನಮ್ಮ ಸೃಷ್ಟಿಕರ್ತ ನಮ್ಮನ್ನ ಪಾಲನಕರ್ತ ಈ ಒಂದು ಪರಿಜ್ಞಾನ ಇದ್ರೆ ನಾವು ಭಗವಂತನ ಭಕ್ತರಾಗ್ಲಿಕ್ಕೆ ಸಾಧ್ಯ ಹಾಗಾಗಿ ಮದ್ಭಕ್ತಃ ಭವ ನನ್ನಲ್ಲಿ ಭಕ್ತಿಯನ್ನ ಮಾಡು ಮದ್ಭಕ್ತಃ ಭವ ಮದ್ಯಾಜಿ ಮಾಂ ನಮಸ್ಕುರು ಮದ್ಯಾಜಿ ನನ್ನನ್ನೇ ಏನೇನು ಯಜ್ಞಯಾಗಗಳನ್ನ ಮಾಡ್ತೀಯೋ ಆ ಎಲ್ಲಾ ಯಜ್ಞಯಾಗಾದಿಗಳ ಮೂಲಕವಾಗಿ ಮದ್ಯಾಜಿ ಭವ ನನ್ನನ್ನೇ ಆರಾಧಿಸುವವನಾಗು ಮಾಂ ನಮಸ್ಕುರು ಸರ್ವದೇವ ನಮಸ್ಕಾರ ಕೇಶವ ಪ್ರತಿಗಚ್ಚತಿ ಯಾವ ದೇವತೆಗಳಿಗೆ ನಮಸ್ಕಾರ ಮಾಡಿದರೂ ಕೂಡ ಅದು ನನಗೆ ಸೇರುವಂಥದ್ದು ಹಾಗಾಗಿ ಸಕಲ ದೇವತೆಗಳಿಗೂ ಸಕಲ ಗುರುಗಳಿಗೂ ಸಕಲ ಹಿರಿಯರಿಗೂ ತಂದೆ ತಾಯಂದರಿಗೂ ನಮಸ್ಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಇವರ ಮೂಲಕವಾಗಿ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬ ಎಚ್ಚರಿಕೆಯನ್ನ ತಲೆಯಲ್ಲಿ ಇಟ್ಟುಕೊಂಡವನಾಗಿ ನನ್ನನ್ನು ನಮಸ್ಕರಿಸು ಮಾಂ ನಮಸ್ಕುರು ಇದರಿಂದ ಏವಂ ಯುಕ್ತ ಈ ರೀತಿಯಲ್ಲಿ ಇರುವುದರಿಂದಾಗಿ ಮತ್ತು ಮತ್ಪರಾಯಣ ಅಹಮೇವ ಪರಂ ಅಯನಂ ಯಸ್ಯ ಸಹ ಮತ್ಪರಾಯಣ ನಾನೇ ಪರ ಅಯನ ಮುಖ್ಯ ಆಶ್ರಯ ನಾನು ಎಂಬ ಪರಿಜ್ಞಾನವನ್ನು ಹೊಂದಿದವನಾಗಿ ನಾನೇ ಮುಖ್ಯ ಆಶ್ರಯ ಎಂಬ ಜ್ಞಾನವನ್ನ ಅಯನ ಅಂದ್ರೆ ಆಶ್ರಯ ಆಧಾರ ಅಂತ ಅರ್ಥ ನಮ್ಮೆಲ್ಲರಿಗೂ ಎಷ್ಟೋ ಜನರನ್ನ ಆಶ್ರಯಿಸ್ಕೊಂಡು ನಾವು ಬದುಕ್ತಾ ಇರ್ತೀವಿ ಆದರೆ ಯಾರ ಕೈ ಬಿಟ್ಟರು ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಹಾಗಾಗಿ ನಮಗೆ ಬೇರೆ ಯಾರು ಅಯನರಲ್ಲ ಬೇರೆ ಯಾರು ಆಶ್ರಯರಲ್ಲ ನಾವು ಅನ್ಕೊಂತೀವಿ ಅವರಿಂದ ನಮ್ಮ ಬದುಕೇ ಇಲ್ಲ ಅಂತ ಅರ್ಥ ಆದ್ರೆ ಆ ವ್ಯಕ್ತಿ ಕೈ ಕೊಟ್ಟರು ನಮ್ಮನ್ನ ಬದುಕಿಸೋಣ ಯಾರು ಭಗವಂತ ಹಾಗಾಗಿ ಮತ್ಪರಾಯಣ ಅಹಮೇವ ಪರಂ ಅಯನಂ ನಾನೇ ಪರವಾದ ಅಯನ ಆಶ್ರಯ ಎಂಬ ನಂಬಿಕೆಯನ್ನು ಹೊಂದಿದವನಾಗಿ ಏವಂ ಆತ್ಮಾನಂ ಯುಕ್ತ ಹೀಗೆ ನಮ್ಮ ಮನಸ್ಸನ್ನು ಆತ್ಮಾನಂ ಹುದ್ದಕ್ಕೆ ಮನಸ್ಸು ಅಂತ ಅರ್ಥ ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸು ಅದರಿಂದ ಏನ್ ಪ್ರಯೋಜನ ಮಾಮೇವ ಯಶ್ಯಸಿ ಇದರಿಂದ ನನ್ನನ್ನೇ ಹೊಂದುತ್ತೀಯ ನಾವು ದೇವರನ್ನು ಹೊಂದಬೇಕು ಅಂತ ಬಯಕೆ ಇಟ್ಕೊಂಡ್ರೆ ಆಗೋದಿಲ್ಲ ದೇವರನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಯತ್ನಗಳನ್ನ ಮಾಡಬೇಕು ಆ ಪ್ರಯತ್ನ ಇದು ಅನ್ನೋದನ್ನ ಶ್ಲೋಕದಲ್ಲಿ ಹೇಳ್ತಿದ್ದಾನೆ ಮನ್ಮನಾಹ ಭವ ನನ್ನಲ್ಲಿ ಮನಸ್ಸಿಡುವವನಾಗು ಮದ್ಭಕ್ತಃ ಭವ ನನ್ನ ಭಕ್ತನಾಗು
ಮಧ್ಯಾಜಿ ಭವ. ಎಲ್ಲ ಆರಾಧನೆಗಳ ಮೂಲಕವಾಗಿ ಯಜ್ಞಯಾಗಾದಿಗಳ ಮೂಲಕವಾಗಿ ನನ್ನನ್ನು ಆರಾಧಿಸು. ಮಾಂ ನಮಸ್ಕುರು. ಸಕಲ ದೇವತೆಗಳು, ಗುರುಗಳು, ಹಿರಿಯರು, ತಂದೆ ತಾಯಿಂದರ ಮೂಲಕವಾಗಿ ನನ್ನನ್ನೇ ನಮಸ್ಕರಿಸು. ಆತ್ಮಾನಂ ಮತ್ಪರಾಯಣ ಭವ. ನಾನೇ ಮುಖ್ಯ ಆಶ್ರಯ ಎಂಬ ಪರಿಜ್ಞಾನವುಳ್ಳವನಾಗು. ಆತ್ಮಾನಂ ಏವಂ ಯುಕ್ತ. ಮನಸ್ಸನ್ನು ಈ ರೀತಿಯಲ್ಲಿ ಕೇಂದ್ರೀಕರಿಸುವ ಮೂಲಕವಾಗಿ, ಮನಸ್ಸನ್ನು ಈ ರೀತಿಯಲ್ಲಿ ತಯಾರು ಮಾಡುವ ಮೂಲಕವಾಗಿ, ನಿಯಂತ್ರಿಸುವ ಮೂಲಕವಾಗಿ ಮಾಮೇವ ಯಶಸ್ಸಿ, ನನ್ನನ್ನೇ ಹೊಂದುತ್ತೀಯ. ಇದು ರಾಜವಿದ್ಯಾ ರಾಜಗುಪ್ತ ಯೋಗ. ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ರಾಜವಿದ್ಯೆ. ಭಗವಂತನೇ ಸರ್ವೋತ್ತಮ ಅಂತ ತಿಳಿಬೇಕು. ಭಗವಂತನೇ ಮುಂದು, ಅವನ ಹಿಂದೆ ಉಳಿದಿದ್ದೆಲ್ಲವೂ ಕೂಡ ಅವನಿಗಿಂತ ಮಿಗಿಲಾದದ್ದು, ಅವನನ್ನ ಮೀರಿದ್ದು, ಅವನಿಗೆ ಸಮಾನವಾದದ್ದು ಯಾವುದೂ ಇಲ್ಲ ಅನ್ನೋದನ್ನು ಈ ಅಧ್ಯಾಯ ತಿಳಿಸ್ಕೊಟ್ಟಿದೆ. ಮತ್ತು ನಮ್ಮ ಆರಾಧನೆ, ನಮಸ್ಕಾರ, ನಮ್ಮ ಭಾವನೆ, ನಮ್ಮ ಭಕ್ತಿ ಹೇಗಿರಬೇಕು ಅದೆಲ್ಲವನ್ನು ತಿಳಿಸಿಕೊಡ್ತಕ್ಕಂಥ ಅಧ್ಯಾಯ ಇದು. ಹಾಗಾಗಿ ರಾಜವಿದ್ಯಾ ರಾಜಗುಹ್ಯ, ಜ್ಞಾನಗಳಲ್ಲಿ ಶ್ರೇಷ್ಠವಾದ ಜ್ಞಾನ. ನಮ್ಮ ಅನುಷ್ಠಾನಗಳು ಹೇಗಿರಬೇಕು, ನಾವು ಆರಾಧನೆ ಮಾಡತಕ್ಕಂಥ ಭಗವಂತ ಅಂದ್ರೆ ಎಂತವನು, ಇದೆಲ್ಲವನ್ನು ಕೂಡ ತಿಳಿಸಿಕೊಡ್ತಕ್ಕಂಥ ಅಧ್ಯಾಯ ಇದಾಗಿದೆ. ಹಾಗಾಗಿ ರಾಜವಿದ್ಯಾ. ಮತ್ತಿದು ಯಾರೋ ಅನಧಿಕಾರಿಗಳಿಗೆ, ಮೋಕ್ಷಕ್ಕೆ ಯಾರು ಅರ್ಹರಲ್ಲವೋ ಅವರಿಗೆ ಸೇರಬಾರದು. ಅದು ಕೇವಲ ಜ್ಞಾನಿಗಳಿಗೆ, ಭಗವದ್ ಭಕ್ತರಿಗೆ, ಯಾರಿಗೆ ಭಗವಂತನ ಮೇಲೆ ಭಕ್ತಿ ಇರುತ್ತೋ ಅಂಥವ್ರಿಗೆ ಮಾತ್ರ ಮುಟ್ಟಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ರಾಜಗುಹ್ಯ, ಇದು ಅತ್ಯಂತ ಗುಟ್ಟು. ಕೃಷ್ಣ ಇಷ್ಟು ಓಪನ್ ಆಗಿ ಹೇಳಿದ್ದಾನೆ. ಭಗವದ್ಗೀತೆ ಪುಸ್ತಕಗಳು, ಉಪನ್ಯಾಸಗಳು, ಪಾಠಗಳು ಬೇಕಾದಷ್ಟು ಸಿಗತ್ತೆ, ಎಲ್ಲರೂ ಕೇಳಿಸ್ಕೊಳ್ಬಹುದಲ್ವಾ ಅಂದ್ರೆ ಯಾರು ಬೇಕಾದ್ರೂ ಕೇಳಿಸ್ಕೊಳ್ಬಹುದು, ಆದ್ರೆ ಅರ್ಥ ಆಗೋದಿಲ್ಲ. ದೇವರವರಿಗೆ ಭಗವದ್ಗೀತೆಯನ್ನು ಓದಿಸಿದರೂ ಕೂಡ ಅದರ ಬಗ್ಗೆ ಏನೋ ಆಕ್ಷೇಪ ಮಾಡುವಂತ ಮನಸ್ಸು ಬರುತ್ತೆ ಹೊರತು ಅದನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅನುಸಂಧಾನ ಮಾಡುವಂತ ಒಂದು ಪರಿಜ್ಞಾನ ಅವ್ರಿಗೆ ಬರೋದಿಲ್ಲ. ಯಾಕಂದ್ರೆ ಆ ಯೋಗ್ಯತೆ ಇರೋದಿಲ್ಲ, ದೇವರಂತ ಅರ್ಹತೆ ಕೊಡೋದಿಲ್ಲ. ಯಾರಿಗೆ ಯೋಗ್ಯತೆ ಇದೆಯೋ ಅವರಿಗೆ ಮಾತ್ರ ಇಂತಹ ಒಂದು ತತ್ವಜ್ಞಾನವನ್ನ ಪಡೆಯುವ ಯೋಗ್ಯತೆಯನ್ನ, ಯೋಗವನ್ನ ದೇವರು ಕರುಣಿಸ್ತಾನೆ. ಯೋಗ್ಯತೆ ಇಲ್ಲದವನಿಗೆ ಇಂತಹ ಒಂದು ಯೋಗವನ್ನ ಭಗವಂತ ಕರುಣಿಸೋದಿಲ್ಲ. ಹಾಗಾಗಿ ಇದು ರಾಜವಿದ್ಯಾ ರಾಜಗುಹ್ಯ ಎಂಬತಕ್ಕಂಥ ಒಂದು ಅಧ್ಯಾಯ ಇಲ್ಲಿ ಮುಕ್ತಾಯವಾಗ್ತಾ ಇದೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮಾಮೇ ವೇಷ್ಟಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮ ನವಮೋऽಧ್ಯಾಯಃ ಅಥ ದಶಮೋऽಧ್ಯಾಯಃ. ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ.